ಭ್ರಷ್ಟಾಚಾರ ಬಿಬಿಎಂಪಿ ಪೌರ ಕಾರ್ಮಿಕರ ಸಮಾರಂಭದಲ್ಲಿ ಪಶ್ಚಿಮ ವಲಯ ಆಯುಕ್ತರು ಹಾಗೂ ಆಡಳಿತ ಅಧಿಕಾರಿಗಳು ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲು ಮಾಡಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಇಂದು ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳಬೇಕೆಂದು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಬಿಬಿಎಂಪಿ ಕಚೇರಿ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು 1 ಕೋಟಿ ಅಂತಲ್ಲ, ಸಾವಿರಾರು ಕೋಟಿ ಲೂಟಿ ಮಾಡಿದ್ದಾರೆ. ಇದರ ಬಗ್ಗೆ ಸಮಗ್ರವಾದ ತನಿಖೆ ಆಗಬೇಕು. ಮತ್ತು ಇದರಲ್ಲಿ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನ ಉಲ್ಲಂಘನೆ ಮಾಡೋದ್ರಿಂದ ಈ ರೀತಿ ಭ್ರಷ್ಟಾಚಾರ ನಡೆಯೋದಕ್ಕೆ ಮೊದಲನೇ ಪೀಠಿಕೆನೇ ಅಲ್ಲಿಂದನೇ ಆಗುತ್ತೆ. ಆದ್ದರಿಂದ ಇವರು ನಿಯಮಗಳನ್ನ ಕಾಲಕ್ರಮೇಣ ಪಾಲನೆ ಮಾಡಿದ್ರೆ ಈ ರೀತಿ ಭ್ರಷ್ಟಾಚಾರ ಮುಂದೆ ನಡೆಯೋದಿಲ್ಲ. ಸರ್, ಇದರಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ, ರಾಜಕಾರಣಿಗಳು ಶಾಮೀಲಾಗಿದ್ದಾರೆ ಸರ್. ಇದರಲ್ಲಿ ಪ್ರಭಾವಿ ಸಚಿವರ ಕೈವಾಡ ಇದೆಯಾ ಸರ್? ಇದರಲ್ಲಿ ನಾವು ಪ್ರಭಾವಿಗಳು ಇದರಲ್ಲಿ ಇದ್ದಾರೆ ಅಂದರೆ ಇಲ್ಲಿ ಮೇಲ್ನೋಟಕ್ಕೆ ಯಾವುದೂ ಕಾಣಿಸ್ತಾ ಇಲ್ಲ. ಇಲ್ಲಿ ಮೇಲ್ನೋಟಕ್ಕೆ ನಮಗೆ ಆಧಾರಗಳು ಸಿಕ್ಕಿರೋದು ಏನಂದ್ರೆ ಅಧಿಕಾರಿಗಳು ನಿಯಮಗಳನ್ನ ಉಲ್ಲಂಘನೆ ಮಾಡಿ ಪಾವತಿ ಮಾಡಲು ಶಿಫಾರಸು ಮಾಡಿರೋರು ಮಾತ್ರ ಅದು ಮಾತ್ರ ನಮಗೆ ಸಿಕ್ಕಿದೆ. ಅವ್ರ ಬಗ್ಗೆ ಮಾತ್ರ ನಾವು ಹೇಳ್ಬೋದು. ಸರ್, ಇದು ಟೆಂಡರ್ ಮೂಲಕ ಕರಿಬೇಕಾಗಿತ್ತೆ ಇವತ್ತು ಟೆಂಡರ್ ರಹಿತವಾಗಿ ಕರೆದು ಎಲ್ಲೋ ದುಡ್ಡು ಗುಳುಂ ಮಾಡೋದಕ್ಕೆ ಅಧಿಕಾರಿಗಳು ಇದೆಲ್ಲ ಟೆಂಡರು ಕರಿಬೇಕು ಅನ್ನೋದು ಅಲ್ಲ ನಮ್ಮದು. KDPP ಕಾಯ್ದೆ ರೀತಿಯಲ್ಲಿ ಯಾವುದೇ ರೀತಿ ಕ್ರಮ ಕೈಗೊಳ್ಳೋದಕ್ಕೆ ಸಕ್ಷಮ ಪ್ರಾಧಿಕಾರ ಅನುಮೋದನೆ ಪಡೆಯೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಆ ಅವಕಾಶನೂ ಇವರು ಬಳಕೆ ಮಾಡಿಕೊಳ್ಳದೆ ಇವರು ಅಧಿಕಾರನ ದುರುಪಯೋಗ ಪಡಿಸ್ಕೋಬೇಕು ಅನ್ನೋ ಉದ್ದೇಶದಿಂದನೇ ಇದನ್ನು ಮಾಡಿರೋದು ಕಾಣಿಸ್ತಾ ಇದೆ. ಸರ್, ಬಿಬಿಎಂಪಿ ಅಂತ ಇದ್ದೀರಾ, ಇದು ಪಶ್ಚಿಮ ವಲಯದಲ್ಲಿ ನಡೆದಂಥದ್ದು, ಇದು ಎಲ್ಲಿ ನಡೆದಿರೋದು ಘಟನೆ? ಇದು ಟೋಟಲ್ಲು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ 198 ವಾರ್ಡ್. ಅಂದರೆ ಏನು ಇವಾಗ ಹೊಸದಾಗಿ ಏನು ಹೇಳ್ತಾರೆ 223 ಅಂತ ಏನು ಹೇಳ್ತಾರೆ. ಎಲ್ಲ ವಾರ್ಡ್ಗಳದ್ದು ಸೇರಿ ಇದೊಂದು ಹಗರಣ. ಸ್ಯಾಂಕ್ಷನ್ ಆಗಿ ಬಿಬಿಎಂಪಿ ಉತ್ತರ ವಲಯ ಇದರಲ್ಲಿ ಮೊನ್ನೆ ಆಯುಕ್ತರು ಮತ್ತು ಆಡಳಿತಾಧಿಕಾರಿಗಳು ಹಾಗೂ ವಿಶೇಷ ಆಯುಕ್ತರು ಆಮೇಲೆ ವಲಯ ಆಯುಕ್ತರು ಎಲ್ಲರೂ ಇದರಲ್ಲಿ ಶಾಮೀಲಾಗಿದ್ದಾರೆ.